ನಮಸ್ತೆ ಕರುನಾಡಿನ ಜನತೆಗೆ, ಅಮೋಘ ವರ್ಲ್ಡ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಯುಕೆಯಲ್ಲಿ ಉದ್ಯೋಗ, ಲಕ್ಷಾಂತರ ರೂಪಾಯಿ ಸಂಬಳ, ಒಂದು ಸಣ್ಣ ಮಿಸ್ಟೇಕ್ನಿಂದ ದುರಂತ, ಸಾವಿಗೀಡಾದ ಯುವತಿ. ನರ್ಸ್ ಆಗಿ ಕುಟುಂಬಕ್ಕೆ ಆಸರೆಯಾಗಬೇಕೆಂದು ಬಯಸಿದ್ದ ಈ ಹುಡುಗಿಯು ಅನಿರೀಕ್ಷಿತವಾಗಿ ಸಾವಿಗೀಡಾಗಿದ್ದಾಳೆ. ನರ್ಸ್ ಆಗಬೇಕೆಂದು ಬಯಸಿದ ಈ ಹುಡುಗಿಯು ಸಾವಿಗೀಡಾಗಲು ಕಾರಣವೇನು? ಆಕೆ ಮಾಡಿರುವ ಆ ಒಂದು ಸಣ್ಣ ತಪ್ಪೇನು? ಬನ್ನಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಸ್ನೇಹಿತರೆ, ಈ ಮೇಲಿನ ಫೋಟೋದಲ್ಲಿರುವ ಯುವತಿಯು ತನಗೆ ಗೊತ್ತಿಲ್ಲದೆ ಮಾಡಿದ ಒಂದು ಸಣ್ಣ ತಪ್ಪಿನಿಂದ ತನ್ನ ಅಮೂಲ್ಯವಾದ ಪ್ರಾಣವನ್ನೇ ಕಳೆದುಕೊಂಡಿದ್ದಾಳೆ. ವಿದೇಶದಲ್ಲಿ ಕೆಲಸ ಮಾಡಿ ತಂದೆ ತಾಯಿಗೆ ಆಸರೆಯಾಗಬೇಕೆಂದು ಬಯಸಿದ ಈ ಹುಡುಗಿ ಅನಿರೀಕ್ಷಿತ ರೀತಿಯಲ್ಲಿ ತನ್ನ ಜೀವನವನ್ನೇ ಅಂತ್ಯಗೊಳಿಸಿದ್ದಾಳೆ. ಒಂದು ಹೂವು ಮತ್ತು ಎಲೆಯ ಆಕೆ ಪ್ರಾಣವನ್ನೇ ಕಸಿದುಕೊಂಡಿದೆ. ಹೌದು ಸ್ನೇಹಿತರೆ, ಒಲಿಯಾಂಡರ್ ಗಿಡದ ಹೂವು ಮತ್ತು ಎಲೆಯನ್ನು ಜಗೆದು ಯುವತಿಯೊಬ್ಬಳು ಸಾವಿಗೀಡಾಗಿರುವ ದುರಂತ ಘಟನೆ ಕೇರಳದಲ್ಲಿ ನಡೆದಿದೆ. ಕೇರಳದ ಅಲಪ್ಪುಳದ ಹರಿಪಥ ಪ್ರದೇಶದ ಸೂರ್ಯ ಸುರೇಂದ್ರನ್ ಎಂಬ ಯುವತಿ. ಈಕೆಗೆ ಯುನೈಟೆಡ್ ಕಿಂಗ್ಡಮ್ನಲ್ಲಿ ನರ್ಸ್ ಆಗಿ ಕೆಲಸ ಸಿಕ್ಕಿತ್ತು. ಲಕ್ಷಾಂತರ ರೂಪಾಯಿ ಸಂಬಳ ಇತ್ತು. ಸೂರ್ಯ ಕೆಲವೇ ಗಂಟೆಗಳಲ್ಲಿ ಯುಕೆಗೆ ತೆರಳಬೇಕಿತ್ತು. ವಿದೇಶಕ್ಕೆ ಹೋಗುವ ಖುಷಿಯಲ್ಲಿ ನೆರೆಮನೆಯವರನ್ನು ಮಾತನಾಡಿಸಿಕೊಂಡು ಬರಲು ಹೋಗಿದ್ದಳು. ಆದರೆ ಅದೇ ತನ್ನ ಅಂತಿಮ ವಿದಾಯ ಎಂದು ಆಕೆ ನಿರೀಕ್ಷೆ ಮಾಡಿರಲಿಲ್ಲ. ಸ್ನೇಹಿತರೆ, ನೆರೆಮನೆಯವರನ್ನು ಭೇಟಿ ಮಾಡಿ ಹಿಂದಿರುಗುವಾಗ ಫೋನ್ನಲ್ಲಿ ಮಾತನಾಡುತ್ತಾ ತನಗೆ ಅರಿವಿಲ್ಲದೆ ಒಲಿಯಾಂಡರ್, ಕನ್ನಡದಲ್ಲಿ ಕನಗಿಲ ಗಿಡ ಎಂದು ಕರೆಯುತ್ತಾರೆ, ಈ ಗಿಡದ ಎಲೆಯ ಒಂದು ಭಾಗವನ್ನು ಮತ್ತು ಹೂವನ್ನು ಸೇವಿಸಿದ್ದಾಳೆ ಈ ಯುವತಿ. ಇದಾದ ಬಳಿಕ ಸೂರ್ಯ ಸುರೇಂದ್ರನ್ ವಿದೇಶ ಪ್ರಯಾಣ ಬೆಳೆಸಲು ನೆಡುಂಬಸೇರಿಯ ವಿಮಾನ ನಿಲ್ದಾಣಕ್ಕೆ ಹೋಗುವಾಗ ಆಲಪ್ಪುಳವನ್ನು ತಲುಪುತ್ತಿದ್ದಂತೆ ವಾಂತಿ ಮಾಡಲು ಆರಂಭಿಸಿದಳು. ತಕ್ಷಣವೇ ಆಕೆಯನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಒಲಿಯಾಂಡರ್ ಎಲೆಗಳು ಮತ್ತು ಹೂವುಗಳನ್ನು ತಿಂದಿದ್ದಾಳೆ ಎಂದು ಸೂರ್ಯಳ ತಂದೆ ವೈದ್ಯರಿಗೆ ತಿಳಿಸಿದರು. ತಕ್ಷಣವೇ ಕಾರ್ಯ ಪ್ರವೃತ್ತರಾದ ವೈದ್ಯರು ತಮ್ಮ ಪ್ರಯತ್ನದಿಂದ ಕೊಂಚ ಪ್ರಮಾಣದ ಒಲಿಯಾಂಡರ್ ಎಲೆ ಮತ್ತು ಹೂವನ್ನು ಹೊರಗೆ ಉಗುಳುವಂತೆ ಮಾಡಿದರು. ಆದರೂ ಕೂಡ ಇನ್ನೂ ಸ್ವಲ್ಪ ಪ್ರಮಾಣದ ಹೊಟ್ಟೆಯಲ್ಲಿ ಎಲೆ ಮತ್ತು ಹೂವುಗಳು ಉಳಿದಿತ್ತು. ವೈದ್ಯರು ಚಿಕಿತ್ಸೆ ನೀಡಿ ಮನೆಗೆ ಕಳುಹಿಸಿದರು. ಆದರೆ ಸೂರ್ಯಳ ಸ್ಥಿತಿ ಮತ್ತಷ್ಟು ಹದಗೆಟ್ಟಿತು. ಕೂಡಲೇ ಆಕೆಯನ್ನು ಪರುಮಾಲದಲ್ಲಿರುವ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಅಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಆಕೆ ಸೋಮವಾರ ಬೆಳಗ್ಗೆ ಮೃತಪಟ್ಟಿದ್ದಾಳೆ. ಮರಣೋತ್ತರದ ಪರೀಕ್ಷಾ ವರದಿಯ ನಂತರ ಆಕೆ ಸಾವಿಗೀಡಾಗಿರುವ ಕಾರಣ ಗೊತ್ತಾಯಿತು. ಈ ಮರಣೋತ್ತರ ಪರೀಕ್ಷಾ ವರದಿಯ ಪ್ರಕಾರ ಒಲಿಯಾಂಡರ್ ಅಥವಾ ಕನಗಿಲೆ ಗಿಡದ ವಿಷವು ಆಕೆಯ ಹೃದಯದ ಮೇಲೆ ತೀವ್ರ ಪರಿಣಾಮ ಬೀರಿದ್ದು ಪ್ರಾಣವನ್ನು ತೆಗೆದಿದೆ ಎಂಬುದು ಬಯಲಾಗಿದೆ. ಹೌದು ಸ್ನೇಹಿತರೆ, ಕನಗಿಲೆ ಗಿಡವು ಶಕ್ತಿಯುತವಾದ ವಿಷವನ್ನು ಹೊಂದಿದೆ. ಹೃದಯ ಮತ್ತು ನರಮಂಡಲದ ಮೇಲೆ ಪರಿಣಾಮ ಬೀರುತ್ತದೆ ಎಂದು ವೈದ್ಯರು ಎಚ್ಚರಿಸಿದ್ದಾರೆ. ನರ್ಸ್ ಆಗಿ ಕುಟುಂಬಕ್ಕೆ ಆಸರೆಯಾಗಬೇಕಿದ್ದ ಈ ಯುವತಿ ಅನಿರೀಕ್ಷಿತವಾಗಿ ಸಾವಿಗೀಡಾಗಿದ್ದು ಕುಟುಂಬವನ್ನು ಶೋಕದಲ್ಲಿ ಮುಳುಗಿಸಿದೆ ಈ ಒಂದು ಘಟನೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.